ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ನಾನೀಗ ಇದ್ದೀನಿ. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ ಏನೋ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಹೆಸರಾಂತ ಪ್ರಸಿದ್ಧ ಅಮ್ಮನವರ ದೇವಸ್ಥಾನದಲ್ಲಿ ಒಂದಾದಂತಹ ಶ್ರೀ ಕ್ಷೇತ್ರ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ನಾನೀಗ ಇದ್ದೀನಿ. ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ ಈಗ ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಏನು ದೇಶದ ಬೇರೆ ಬೇರೆ ವಿವಿಧ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾರೆ. ಈ ಒಂದು ಮುಖ್ಯ ದ್ವಾರದ ಒಳಭಾಗಕ್ಕೆ ಏನು ಆಗಮಿಸಿದಂತಹ ಭಕ್ತರು ದೇವಿಯ ದರ್ಶನವನ್ನು ಮಾಡ್ತಾರೆ. ವಿಶೇಷವಾಗಿ ಈ ಒಂದು ಕ್ಷೇತ್ರದ ಮಹಿಮೆ ಅಥವಾ ವಿಶೇಷ ಏನು ಅಂತ ಹೇಳಿದ್ರೆ ಏನು ನದಿಯ ಮಧ್ಯಭಾಗದಲ್ಲಿರುವಂತಹ ದೇವರು ಅಂದ್ರೆ ಬೋರ್ಗರಿಯುವಂತಹ ಒಂದು ನದಿಯ ಶಬ್ದದಲ್ಲಿ ಈ ಒಂದು ದೇವಸ್ಥಾನ ಇರುವಂಥದ್ದು. ಹಾಗೆಯೇ ಈಗ ನೀವು ನೋಡ್ತಿದ್ದೀರಾ ಏನು ದೇವಸ್ಥಾನದ ಏನು ಗರ್ಭಗುಡಿಯ ಮುಂಭಾಗದ ದೃಶ್ಯ ಏನು ದರ್ಶನ ಮಾಡಿದಂತಹ ಭಕ್ತರು ಕೈ ಮುಗಿದು ಹೊರಗಡೆ ಬರ್ತಿರುವಂತಹ ದೃಶ್ಯವನ್ನು ಕೂಡ ಹಾಗೆ ನೀವು ನೋಡ್ತಿರ್ಬೋದು. ಹಾಗೆ ದರ್ಶನವನ್ನು ಮುಗಿಸಿದಂತಹ ಭಕ್ತರು ಕೂಡ ಏನು ದೇವರ ಸನ್ನಿಧಿಯಲ್ಲಿ ಕುಳಿತು ಏನು ಪ್ರಶಾಂತತೆ ಇರುವಂತಹ ಒಂದು ಪ್ರದೇಶದಲ್ಲಿ ಏನು ಅವರ ಇಷ್ಟಾರ್ಥವನ್ನ ಕೋರಿಕೆಯನ್ನ ಏನು ಕಾಪಾಡ್ಕೊಳ್ತಾ ಇರುವುದು ಅಂದ್ರೆ ನಾವು ಏನು ಬೇಡ್ತೀವೋ ಅದನ್ನ ದೇವರು ಆದಷ್ಟು ಕರುಣಿಸಲಿ ಎನ್ನುವಂಥದ್ದನ್ನು ಏನು ಬೇಡ್ಕೊಳ್ಳುವಂತಹ ಭಕ್ತರು ಆಗಿರ್ತಾರೆ. ಅಂದರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಈ ಒಂದು ದೇವಸ್ಥಾನಕ್ಕೆ ಬರುವಂಥದ್ದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಈಗಾಗಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತಹ ಪುಣ್ಯ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಶುಕ್ರವಾರ ದಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ವಿಶೇಷವಾಗಿ ಇಲ್ಲಿ ಬಂದಂತಹ ಭಕ್ತರಿಗೆ ಅನ್ನದಾನ ಸೇವೆ ಅಂದ್ರೆ 3 ಹೊತ್ತು ಕೂಡ ಬರುವಂತಹ ಭಕ್ತರು ಉಪವಾಸ ಹೋಗಬಾರ್ದು ಅನ್ನುವಂತಹ ಉದ್ದೇಶದಿಂದಾಗಿ ಭಕ್ತರಿಗೆ ಗಂಜಿಯನ್ನ ಏನು ಊಟವನ್ನ ಮಾಡಿಸುವಂಥದ್ದು ಅಂದ್ರೆ ಪ್ರಸಾದವನ್ನ ಉಣಬಡಿಸುವಂಥದ್ದು. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ದೇವಿಯ ದರ್ಶನವನ್ನ ಪಡೆದು ಏನು ಹೊರಭಾಗದಲ್ಲಿ ಬಂದು ಕುಳಿತಿರುವಂಥದ್ದು ತಮ್ಮ ಕೋರಿಕೆಗಳನ್ನು ಇಷ್ಟಾರ್ಥಗಳನ್ನು ಏನು ಫಲಿಸ್ಲಿ ಅಂತ ಹೇಳಿ ದೇವರನ್ನ ಬೇಡಿಕೊಳ್ತಾ ಇರುವಂಥದ್ದು. ಈಗಾಗಲೇ ಏನು ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ದೇವಿಗೆ ವಿಶೇಷವಾದಂತಹ ಅಲಂಕಾರ ಹಾಗೂ ಪೂಜೆಗಳನ್ನು ಕೂಡ ನಡೆಸಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಏನು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಭಾಗ ಹಾಗೂ ವಿದೇಶಗಳನ್ನು ಕೂಡ ದೇಶ ವಿದೇಶಗಳನ್ನು ಕೂಡ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭಕ್ತರು ಆಗಮಿಸ್ತಾ ಇರುವಂಥದ್ದು. ಏನು ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಕೂಡ ದುರ್ಗಾ ಪರಮೇಶ್ವರಿ ದೇವಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರ ಹಾಗೂ ಎಳನೀರಿನ ಅಭಿಷೇಕ ಕೂಡ ವಿಶೇಷವಾಗಿ ಇರುವಂಥದ್ದು. ಈಗಾಗಲೇ ಏನು ಕಾರ್ತಿಕ ಮಾಸದ ಪೂಜೆ ಪ್ರಾರಂಭ ಆಗಿರುವಂಥದ್ದು. ಇಂದು ಸಂಜೆ ಏನು 7:30ಗೆ ಏನು ದೀಪೋತ್ಸವ ನಡೆಯುವಂಥದ್ದು. ದೀಪೋತ್ಸವಕ್ಕೆ ಸ್ಥಳೀಯರು ಸೇರಿದಂತೆ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ಕೂಡ ಏನು ದೀಪೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಕಟೀಲು.